ಹಳ್ಳಿಯ ತುದಿಯಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಆ ಮನೆಯಲ್ಲಿದ್ದ ಹುಡುಗನ ಹೆಸರು ಅರ್ಜುನ್. ಅವನು ಬಡ ಕುಟುಂಬದವನಾದರೂ ಅವನ ಕನಸುಗಳು ಮಾತ್ರ ತುಂಬಾ ದೊಡ್ಡವು. ಬಾಲ್ಯದಿಂದಲೇ ಓದಿನಲ್ಲಿ ಚುರುಕಾಗಿದ್ದ ಅರ್ಜುನ್ ಯಾವ ಸ್ಪರ್ಧೆಗೆ ಹೋದರೂ ಒಂದಲ್ಲೊಂದು ರೀತಿಯಲ್ಲಿ ಸೋಲುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಭಾಷಣ ಸ್ಪರ್ಧೆ ನಡೆಯಿತು. ದಿನಗಟ್ಟಲೆ ಅಭ್ಯಾಸ ಮಾಡಿದ ಅವನು ಆತ್ಮವಿಶ್ವಾಸದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿದ. ಆದರೆ ಫಲಿತಾಂಶ ಬಂದಾಗ ಅವನ ಹೆಸರು ಪಟ್ಟಿಯಲ್ಲಿ ಇರಲಿಲ್ಲ. ಸ್ನೇಹಿತರು ಸಂತೋಷಪಟ್ಟರು, ಆದರೆ ಅರ್ಜುನ್ ಮೌನವಾಗಿ ಮನೆಗೆ ಹಿಂತಿರುಗಿದ. ಆ ರಾತ್ರಿ ಅವನು ತುಂಬಾ ಬೇಸರಗೊಂಡು ತಾಯಿಯ ಬಳಿ ಹೋಗಿ, ಅಮ್ಮ, ನಾನು ಯಾವಾಗಲೂ ಸೋಲುತ್ತೇನೆ, ನನಗೆ ಗೆಲುವೇ ಸಿಗೋದಿಲ್ಲ ಅನಿಸುತ್ತದೆ ಎಂದು ಅಳುತ್ತಾ ಹೇಳಿದ. ತಾಯಿ ಮೃದುವಾಗಿ ನಗುತ್ತಾ ಮನೆಯ ಮುಂದೆ ಇರುವ ಮೆಟ್ಟಿಲುಗಳನ್ನು ತೋರಿಸಿ, ಮಗ, ಸೋಲು ಅಂತ್ಯ ಅಲ್ಲ, ಇದು ಗೆಲುವಿಗೆ ಹೋಗುವ ಮೆಟ್ಟಿಲು. ಮೇಲಕ್ಕೆ ಏರಬೇಕಾದರೆ ಒಂದೊಂದೇ ಮೆಟ್ಟಿಲು ಏರಬೇಕು ಅಲ್ಲವಾ? ಹಾಗೆ ಜೀವನದಲ್ಲೂ ಸೋಲು ಪ್ರತಿಯೊಂದು ಹೆಜ್ಜೆ ಎಂದರು. ಆ ಮಾತು ಅರ್ಜುನ್ ಮನಸ್ಸಿನಲ್ಲಿ ಗಾಢವಾಗಿ ಉಳಿಯಿತು. ಮುಂದಿನ ಸ್ಪರ್ಧೆಗೆ ಅವನು ಹೆಚ್ಚು ಪರಿಶ್ರಮ ಮಾಡಿದ. ಫಲಿತಾಂಶದಲ್ಲಿ ಮೊದಲ ಬಹುಮಾನ ಸಿಗದಿದ್ದರೂ 3ನೇ ಸ್ಥಾನ ಬಂದಿತು. ಈ ಬಾರಿ ಅವನು ಬೇಸರ ಪಡಲಿಲ್ಲ, ತಾನು ಮುಂದುವರಿದಿದ್ದೇನೆ ಎಂದು ಸಂತೋಷಪಟ್ಟ. ಅವನು ನಿರಂತರವಾಗಿ ಅಭ್ಯಾಸ ಮಾಡುತ್ತಿದ್ದ. ಕೆಲವರು ನಗಿದರೂ ಅವನು ನಿಲ್ಲಲಿಲ್ಲ. ಕೊನೆಗೆ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಅರ್ಜುನ್ ಆತ್ಮವಿಶ್ವಾಸದಿಂದ ಮಾತನಾಡಿ ಮೊದಲ ಬಹುಮಾನ ಗೆದ್ದ. ಕಣ್ಣೀರಿನಿಂದ ಅವನು ಹೇಳಿದ, ನನ್ನ ಎಲ್ಲಾ ಸೋಲುಗಳೇ ನನ್ನನ್ನು ಈ ಗೆಲುವಿಗೆ ತಂದಿವೆ. ಪರೀಕ್ಷೆಯಲ್ಲಿ ಫೇಲ್ ಆದರೂ ಅಥವಾ ಇಂಟರ್ವ್ಯೂ ಮಿಸ್ ಆದರೂ ಜೀವನ ಮುಗಿದಂತಲ್ಲ. ನಿಲ್ಲದೆ ಮುಂದುವರಿದರೆ ಇಂದಿನ ಸೋಲು ನಾಳೆಯ ಗೆಲುವಿನ ಅಡಿಪಾಯವಾಗುತ್ತದೆ.